ಡಿಜಿಟಲ್ ನಂಬರ್ಸ್ ನಾವು ಮಹಾಭಾರತ ಕಾರ್ಯಕ್ರಮದಲ್ಲಿ ಕಳೆದ 3-4 ದಿನಗಳಿಂದ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಚರ್ಚೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ವೋಟಿಂಗಿಗೆ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ. ಇವತ್ತು ಕೇಳಲಾಗಿದ್ದ ಪ್ರಶ್ನೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪದೇ ಪದೇ ಲ್ಯಾಪ್ಸ್ ಆಗ್ತಾ ಇದೆಯಾ, ಸರ್ಕಾರದ ಪಾತ್ರ ಇದರಲ್ಲಿ ಇದೆಯಾ, ಕಾನೂನು ಸುವ್ಯವಸ್ಥೆ ಹದಗೆಡುವ ಈ ಒಂದು ವಾತಾವರಣ ಏನಿದೆ, ಆ ಪ್ರಶ್ನೆಯನ್ನು ಉಂಟು ಮಾಡಿರೋ ವಾತಾವರಣ, ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸರ್ಕಾರ ಕೂಡ ಫೇಲ್ ಆಗಿದೆ ಅಂತ ಹೇಳಿ ಸಾಧ್ಯ ಆದರೆ ಗ್ರಿಡ್ನೆಲ್ಲ ನಂಬರ್ಸ್ ತೋರಿಸಿ 11,000ಕ್ಕೂ ಅಧಿಕ ಮಂದಿ ವೋಟ್ ಮಾಡಿದ್ದಾರೆ ಇವತ್ತಿನ ಚರ್ಚಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಬಹುತೇಕ ಹತ್ರ 90%, 89 ಪಾಯಿಂಟ್ ಸಮಥಿಂಗ್ ಇದೆ, ಹತ್ರ 90% ಜನ ಹೌದು ಸರ್ಕಾರದ ಪಾತ್ರ ಕೂಡ ಇದೆ, ಸರ್ಕಾರ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ವೋಟ್ ಹಾಕಿದ್ದಾರೆ. ನಾನು ಭಾಸ್ಕರ್ ರಾವ್ ಸರ್, ಈ ಚರ್ಚೆಯಿಂದಲೂ ಕಾಂಗ್ರೆಸ್ ಹೊರಗುಳಿದಿದೆ. ಹೆಚ್ಚು ಉತ್ತರ ಕೊಡಬೇಕಾಗಿದ್ದೆ ಆ ಪಕ್ಷ ಆಡಳಿತ ನಡೆಸ್ತಾ ಇರೋದು. ಇಲ್ಲಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅವಧಿಯ ಕಂಪ್ಯಾರಿಸನ್ ಅಲ್ಲ ಸರ್, ಭರವಸೆ. ಜನರು ಇಟ್ಟು ಭರವಸೆಯನ್ನ 135 ಶಾಸಕರನ್ನ ಗೆಲ್ಲಿಸಿ ಕಳಿಸಿದ್ಯಾಕೆ? ಹಿಂದಿನ ಸರ್ಕಾರದಲ್ಲಾದ ಲೋಪಗಳು, ಬಂದ ಆರೋಪಗಳು ಇಲ್ಲಿ ರಿಪೀಟ್ ಆಗೋದು ಬೇಡ ಅಂತ ಹೇಳಿ. ಬಟ್ ಜನರೇ ಇವತ್ತು ವೋಟ್ ಹಾಕ್ತಿದ್ದಾರೆ, 11,000+ ವೋಟ್ಸ್ ಇಲ್ಲಿವರೆಗೂ, 4 ಗಂಟೆಯಿಂದ ಇಲ್ಲಿವರೆಗೂ. ಅದರಲ್ಲಿ ಬಹುತೇಕರು ಹೇಳ್ತಾ ಇರೋದು ಹೌದು ಸರ್ಕಾರದ ಮೇಲಿದ್ದ ವಿಶ್ವಾಸ ನಮಗೆ ಇಲ್ಲ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಅಂತ. ಈಗಾಗಲೇ ನಮ್ಮ ಮಿತ್ರರು ಮಾಲ್ಗತ್ತಿಯವರು ಮತ್ತು ನಮ್ಮ ಹಿರಿಯ ಪತ್ರಕರ್ತರು ಶಿವಶಂಕರ್ ಅವರು ಭಾಳ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ದಾರೆ. ಇದಕ್ಕೆ ಆ್ಯಡ್ ಮಾಡ್ತಾ ಏನು ಹೇಳಬೇಕು ಅಂದರೆ, ತಾವು ಈಗೇನು ಹೇಳಿದ್ರಿ, ದಟ್ ತುಂಬ ನಿರೀಕ್ಷೆಯಿಂದ ಒಂದು ಪಕ್ಷವನ್ನು ಹೊರಗೆ ಹಾಕಿ ಇನ್ನೊಂದು ಪಕ್ಷಕ್ಕೆ ಏನೋ ತಮಗೆ ಒಳ್ಳೇದು ಮಾಡ್ತಾರೆ ಅಂತ ಅವ್ರು ಜನ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಏನೇನು ಲೋಪಗಳು ನಡೀತಾ ಇದೆಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ಕರಪ್ಷನ್ ಇರಲಿ ಮತ್ತು ಜನರಿಗೆ ನ್ಯಾಯ ಸಿಗದಿರೋಂಥದ್ದಿರಲಿ ಇತ್ಯಾದಿಗಳಿಗೆ, ಯಾರಿಗಾದ್ರೂ ಒಬ್ರಿಗೆ ನೀವು ರೆಸ್ಪಾನ್ಸಿಬಲ್ ಮಾಡಬೇಕಲ್ಲ. ನೀವು ಅಲ್ಲಿಗೆ ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ, ಕಮಿಷನರ್ ಆಫ್ ಪೊಲೀಸ್ ಇರೋದು, ಆ್ಯಂಡ್ ದೆನ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಇದು. ಮತ್ತು ಪ್ರಥಮ ಕರ್ತವ್ಯ ಇದು ಅನಾದಿ ಕಾಲದಿಂದ ಬರ್ತಾ ಇರೋದು, ಜನಸಾಮಾನ್ಯರ ರಕ್ಷಣೆ ಇದ್ರೇ ರಾಜನ ಬಗ್ಗೆ ಒಂದು ಗೌರವ ಬರುತ್ತೆ ಅಂತ. ಕರ್ನಾಟಕ ಸರ್ಕಾರದಲ್ಲಿ ಮಹಿಳೆಯರ ಸುರಕ್ಷತೆ ಕುರಿತು ಯಾವ ಅಧಿಕಾರಿ ಇರೋದು? ಹೂ ಈಸ್ ದಿ ಆಫೀಸರ್ ರೆಸ್ಪಾನ್ಸಿಬಲ್ ಫಾರ್ ಡಿಸೆಮಿನೇಟಿಂಗ್? ನೋ ಬಟ್ ಇಟ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ಆ ರೀತಿಯಾಗಿದೆ. ದಟ್ ಈಸ್ ನಂಬರ್ 1. ನಂಬರ್ 2, ವಿಮೆನ್ಸ್ ಪ್ರೊಟೆಕ್ಷನ್ ಪಾಲಿಸಿ ಅನ್ನೋದು ನಮ್ಮ ಕರ್ನಾಟಕ ಸ್ಟೇಟ್ ಒಳಗೆ ಇಲ್ಲವೇ ಇಲ್ಲ. ಅಲ್ಲಿಗೆ ಮಹಿಳೆಯರ ಸುರಕ್ಷತೆಗಾಗಿ ನೀವೇನೇನು ಮಾಡ್ತೀರಾ ಅಂತ 25 ಪಾಯಿಂಟ್ಸ್ ನಮ್ಮ ಹತ್ರ ಇದೆಯಾ ಅಂತ, ಅದು ನಮ್ಮ ಹತ್ರ ಇಲ್ಲವೇ ಇಲ್ಲ ನಮ್ಮ ಹತ್ರ. ದೆನ್ ಶಿವಶಂಕರ್ ಅವರು ಮತ್ತು ಮಾಲ್ಗತ್ತಿಯವರು ಹೇಳ್ದಂಗಲ್ಲಿಗೆ ಇಟ್ ಈಸ್ ನಥಿಂಗ್ ಬಟ್ ದಿ ಇನ್ಕಾಂಪಿಟೆನ್ಸ್ ಆಫ್ ಲೀಡರ್ಶಿಪ್. ಎಂಥ ಒಂದು ಅವಕಾಶ ಸಿಕ್ಕಿತ್ತು ಪರಮೇಶ್ವರ್ ಸಾಹೇಬ್ರಿಗೆ ಟು ಸೆಟ್ ರೈಟ್ ದಿಸ್. ಮತ್ತು ಅವ್ರ ಹಿರಿಯರು ಕೂಡ, ಮುಖ್ಯಮಂತ್ರಿ ಅವರು ಮಾತು ಕೇಳ್ತಾರೆ. ಬಟ್ ಇವತ್ತು ನೋಡಿ, ಜುಡಿಷರಿ ಒಳಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ನಮ್ಮಲ್ಲಿಗೆ. ಮತ್ತು ಇರೋ ಎಕ್ಸಿಸ್ಟಿಂಗ್ ಕೋರ್ಟ್ಸಲ್ಲಿ ವೇಕೆನ್ಸಿ ಫಿಲಪ್ ಮಾಡ್ತಾ ಇಲ್ಲ. ಅಡಿಷ್ನಲ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಎಲ್ಲೂ ಇಲ್ಲ, ಆ ಕೇಸನ್ನು ಅಡ್ವೈಸ್ ಮಾಡಿ ತೊಗೊಂಡೋಗ. ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕೂಡ ಇಲ್ಲ ನಿಮ್ಮ ಹತ್ರ. ಮತ್ತು ಮ್ಯಾಜಿಸ್ಟ್ರೇಟ್ಗಳು ಶಾರ್ಟೇಜ್ ಇರೋದು, ನಿಮ್ಗೆ ಪಾಕ್ಸೋ ಕೋರ್ಟ್ ಫಂಕ್ಷನ್ ಆಗ್ತಾ ಇಲ್ಲ, ಮತ್ತು ಕಾಟ್ಪಾ ಕೋರ್ಟ್ ಆಗ್ತಾ ಇಲ್ಲ, ಪೆಟ್ಟಿ ಕೇಸ್ ಆಗ್ತಾ ಇಲ್ಲ, ಏನು ಆಗದಿರೋ ಆಗ್ತಾ ಇರೋದ್ರಿಂದ ಇಟ್ ಈಸ್ ನಥಿಂಗ್ ಬಟ್ ದ ಮಾನ್ಯುಮೆಂಟಲ್ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್. ಇದರದ್ದು ಕಾನ್ಸಿಕ್ವೆನ್ಸ್ ಯಾರು ಬೇರ್ ಮಾಡಬೇಕು ಅಂದರೆ, ಯಾರಿಗಿನ್ನೂ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರಲ್ಲ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಕಮಿಷನರ್ ಪೊಲೀಸ್, ಏನು ಪಾಪ ಅವ್ರು ಗೂಟದ ಕಾರಲ್ಲಿ ಬರ್ತಾರೆ ಹೋಗ್ತಾರೆ, ಹಿಂದೆ ಪೊಲೀಸ್ ಮುಂದೆ ಪೊಲೀಸ್. ಕೊನೆಗೆ ಜನರ ಮುಂದೆ ಯಾರು ಇದೆಲ್ಲ ಫೇಸ್ ಮಾಡೋದು ಇದೆ ಪೊಲೀಸ್ ಕಾನ್ಸ್ಟೇಬಲ್. ಇವತ್ತು ಆ ಮಹಾಲಕ್ಷ್ಮಿ ಕೊಲೆ ಆಯ್ತಲ್ಲ, ನಿರ್ಮಮವಾದ ಕೊಲೆ ಆಗಿದಲ್ಲ, ಗೌರ್ಮೆಂಟ್ ಇಸ್ ಸೋ ಬ್ಲಡಿ ಪುವರ್. ಆ ಮಾಸ್ಕ್ ಹಾಕೊಂಡೋಗ, ಮಾಸ್ಕ್ಗೆ ದುಡ್ಡು ಕೊಡೋಕ್ಕೆ ಗೌರ್ಮೆಂಟ್ಗೆ ಯೋಗ್ಯತೆ ಇಲ್ಲ. ಅವ್ರ ಮಾಸ್ಕ್ ಅವ್ರು ತೊಗೊಂಡೋಗ ಆಗ ಹಾಕಬೇಕು ಅಲ್ಲಿಗೆ. ಯಾವ ಫೆಸಿಲಿಟಿ ನೀವು ಪೊಲೀಸ್ ಸ್ಟೇಷನ್ ಕೊಡಲ್ಲ ಅಂತ, ನೀವೇ ಹೋಗಿ ಮಾಡ್ಕೊಳ್ಳಿ, ಅದು ಕೊಡಿ ಇದು ಕೊಡಿ. ಹೋಮ್ ಗಾರ್ಡ್ಸ್ಗೆ ಕರೆಕ್ಟಾಗಿ ಪೇಮೆಂಟ್ ಕೊಡಲ್ಲ, 2 ತಿಂಗಳ ನಂತರ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ. ಅವ್ರಿಗೆ ಸರಿಯಾಗಿ ದುಡ್ಡು ವಿತರಣೆ ಪೊಲೀಸ್ ಇಲಾಖೆಗೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಕೊಡೋದಿಲ್ಲ. ಅಲ್ಲಿಗೆ ಡೀಸೆಲ್ಗೆ ಇರಲಿ, ಸ್ಟೇಷನರಿಗೆ ಇರಲಿ ಇತ್ಯಾದಿಗಳು 3-4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಪದೇ DGಗೆ ಇವರೆಲ್ಲ ಡಿಒ ಲೆಟರ್ ಬರೆದು ದುಡ್ಡು ಬೇಕು ನೀವು ಹಾಕೊಳ್ಳಿ ಯಾರಂತ ನಿಮ್ಗೆ ಅಂದರೆ ಇಟ್ಸ್ ಎ ಸಿಸ್ಟಮ್ಯಾಟಿಕ್. ಇದೆಲ್ಲ ಯಾರು ರಿವ್ಯೂ ಮಾಡಬೇಕು? ಆಸ್ ಶಿವಶಂಕರ್ ಜಿ ಪಾಯಿಂಟೆಡ್ ಔಟ್, ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್. ಹೋಮ್ ಮಿನಿಸ್ಟರ್ ಒಂದು ವಾತಾವರಣ ರೆಡಿ ಮಾಡಬೇಕು. ನೀವು ಸುಮ್ಮನೆ ನಾನು ಸುರಕ್ಷತೆ ಕೊಡ್ತಾ ಇದ್ದೀನಿ, ಇಷ್ಟು ವಯಸ್ಸಲ್ಲ ಇದೆ, ಇಷ್ಟು ಮೋಟರ್ ಅದಲ್ಲ. ಯು ಶುಡ್ ಫೀಲ್ ಸೆಕ್ಯೂರ್. ನಾನೊಬ್ಬ ಮಾಜಿ ಪೊಲೀಸ್ ಕಮಿಷನರ್ ಆಗಿ ನಾನು ಐ ಕೆನಾಟ್ ಟೆಲ್ ದಟ್ ನನ್ನ ಮಗಳಿಗೆ ರಾತ್ರಿ 11 ಗಂಟೆಗೆ ನಮ್ಮ ಮನೆಯಿಂದ, ಅವಳ ಮನೆ ಎಲ್ಲೋ ದೂರ ಹಾಸ್ಪಿಟ್ಲಲ್ಲಿ ಇದ್ದಾಳು, ನಮ್ಮ ಮನೇಲಿ ರಾತ್ರಿ ಊಟ ಮಾಡ್ಕೊಂಡು ಹೋಗೋದು, ಬೇಗ ಹೋಗಮ್ಮ, ಒಬ್ಬಳೇ ಹೋಗಬೇಡ ಅಂತ ಹೇಳಿದ್ರೆ ನಾನು ಎದೆ ತಟ್ಟು ಹೇಳಬೇಕಲ್ಲ. ನನಗೆ ರಿಕ್ರೂಟ್ಮೆಂಟೇ ಮಾಡಿಲ್ಲ. ಆ್ಯಂಡ್ ಇದೆಲ್ಲ
ಶಿವಶಂಕರ್ಜಿ, ರೆಕ್ರೂಟ್ಮೆಂಟ್ ಅಂತ ತಾವು ಹೇಳಿದಲ್ಲ ವೇಕೆನ್ಸಿ, ಇದು ಬೆಂಗಳೂರಿನ ಜನಸಂಖ್ಯೆ 1 ಕೋಟಿಗಿಂತ ಕಡಿಮೆ ಇದ್ದಿದ್ದ ಸ್ಟ್ರೆಂತ್ ಇದು, ನಾಟ್ 1.5 ಕೋಟಿದು. 1.5 ಕೋಟಿಗೆ 75-80 ಲ್ಯಾಕ್ಸ್ ಇದ್ದಿದ್ದು ಜನಸಂಖ್ಯೆಗೆ ಏನ್ ಸ್ಟ್ರೆಂತ್ ಇತ್ತಲ್ಲ ಅದೇ ಸ್ಟ್ರೆಂತ್ ನಮ್ಮ ಹತ್ರ ಇಲ್ಲ. ಬರೀ ಬೆಂಗಳೂರು ಸಿಟಿ BCP ಇದೆಯಲ್ಲ, ಅದರಲ್ಲಿ 4,500 ವೇಕೆನ್ಸಿ ಇದೆ ಅಂತ ನಾನು ನೋಡಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಒಂದೇ ನಿಮಿಷ ಸರ್, ಅರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ತಾವು ಕೂಡ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಿಸಿದ್ದವರು. ಈಗಿನ ಸರ್ಕಾರ ಈ ಕ್ರೈಮ್ ರೇಟು ಅಥವಾ ಅಪರಾಧಗಳನ್ನ ಕಡಿವಾಣ ಹಾಕ್ಲಿಕ್ಕೆ ತೆಗೆದುಕೊಳ್ಬೇಕಾದ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ತಿಲ್ಲ ಅನ್ನೋ ಅಭಿಪ್ರಾಯ ರಿಪಬ್ಲಿಕ್ ಕನ್ನಡ ಇವತ್ತು ನಡೆಸಿದ ಡಿಜಿಟಲ್ ಪೋಲ್ನಲ್ಲಿ ಬಹುತೇಕರು ಹೌದು ಸರ್ಕಾರದ ಲ್ಯಾಪ್ಸಸ್ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಪ್ರತಿ ದಿವಸ ನಿಮ್ಮ ಮೀಡಿಯಾಗಳಲ್ಲಿ ಅತ್ಯಾಚಾರದ ಪ್ರಕರಣ, ಕೊಲೆ ಪ್ರಕರಣ ಮತ್ತು ಅಮಾನುಷವಾದಂತ ಒಂಥರ ರಾಕ್ಷಸೀಯ ವರ್ತನೆ ಪ್ರಾರಂಭ ಆಗಿದೆ. ಇತ್ತೀಚಿನ ದಿವಸದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಇದು ಇದ್ದಕ್ಕಿದ್ದಾಗೇನೆ ಯಾರೋ ಏನೋ ಮಾಡುವಾಗ ನಾವು ಪೊಲೀಸ್ ಇರಬೇಕು ಅಂತ ಹೇಳಿ ನಾವೇನು ಹೇಳಲಿಕ್ಕಾಗಲ್ಲ. ಆದರೆ ಒಂದು ಪೊಲೀಸ್ ಬಗ್ಗೆ ಭಯ, ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇದೆ. ಪೊಲೀಸ್ ಇಲಾಖೆ ಎಷ್ಟು ಶಕ್ತಿಯಿಂದ ಕೆಲಸ ಮಾಡಬೇಕು ಆ ಮಟ್ಟದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಇದರಿಂದಾಗಿ ಕ್ರೈಮ್ ರೇಟು ವಿಪರೀತ ಜಾಸ್ತಿ ಆಗ್ತಾ ಇದೆ. ಮತ್ತೆ ಪೊಲೀಸರ ಬಗ್ಗೆ ಗೌರವನೂ ಇಲ್ಲ, ಪೊಲೀಸರ ಬಗ್ಗೆ ಭಯನೂ ಇಲ್ಲ ಅನ್ನುವಂಥ ಒಂದು ಮಟ್ಟದಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ. ಇದೇನು ನಮ್ಮ ಕಾಲದಲ್ಲಿ ಭಾರಿ ಒಳ್ಳೇದಿತ್ತು ಈಗೇನು ಕಟ್ಟಿದೆ ಅಂತ ನಾನು ಹೇಳಲ್ಲ. ಆದರೆ ದಿನ ಅದೇನು ಸುಧಾರಿಸ್ಬೇಕಲ್ಲ, ಸುಧಾರಿಸ್ತಾ ಇಲ್ಲ, ವರ್ಸ್ಟ್ ಸ್ಥಿತಿಗೆ ಹೋಗ್ತಾ ಇದೆ. ಇಲ್ಲಿ ಭಯ ಅಲ್ಲ, ನಾನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಬೇರೆ ಬೇರೆ ವಿಚಾರದಲ್ಲಿ ಬಿಸಿ ಇದ್ದಾರೆ ಅನ್ನೋ ಆರೋಪ ನಿಮ್ಮದೇ ಪಕ್ಷದಿಂದ ಕೇಳೋಕ್ ಸಿಗತ್ತೆ ಸರ್. ಅವರು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೂ ಫೋಕಸ್ಡ್ ಇದ್ದಾರೆ, ಗೃಹ ಇಲಾಖೆ ಬಗ್ಗೆ ಅವ್ರಿಗೆ ಫೋಕಸ್ ಇಲ್ಲ. ಇದು ನಿಮ್ಮ ಪಕ್ಷದಿಂದನೇ ಕೇಳೋಕ್ ಸಿಗ್ತಾ ಇರೋದು. ಇದು ಕೂಡ ಮ್ಯಾಟರ್ ಆಗುತ್ತಾ ಅಂತ ಹೇಳಿ? ಇಲ್ಲ, ಖಂಡಿತ ನನಗೆ ಅನಿಸ್ತದೆ ಪರಮೇಶ್ವರ್ ಅವರಿಗೆ ಸ್ವಾತಂತ್ರ್ಯ ಇದ್ದಂಗೆ ಕಾಣಲ್ಲ. ಪೊಲೀಸ್ ಇಲಾಖೆ ಮೇಲೆ ಹಿಡ್ತಾ ಇದ್ದಂಗೆ ಕಾಣೋದಿಲ್ಲ, ಅವರಿಗೆ ಸ್ವಾತಂತ್ರ್ಯ ಕೊಟ್ಟಂಗೆ ಕಾಣೋದಿಲ್ಲ. ಅಲ್ಲಿ ಮಧ್ಯದಲ್ಲಿ ಬೇರೆ ಯಾರ್ಯಾರೋ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಗೆ ನನಗೆ ಅನಿಸ್ತಾ ಇದೆ. ಈಗ ನಾನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವನು. ಹಾಗಾಗಿ ಅವರಿಗೂ ಕೂಡ IPS ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳೇ ಹಾಕ್ಬೇಕು. DPR ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಇರೋದು. IPS ಇಂದ ಬಿಲೋ ಇದ್ದವ್ರನ್ನ ಪರಮೇಶ್ವರ್ ಅವರು ಕೆಲವು ಸ್ಥಾನಗಳಿಗೆ ಹಾಕ್ಸ್ಕೊಂಡು ಮಾಡಿ ಕಂಟ್ರೋಲ್ ಮಾಡ್ಬೋದು. ಆದರೆ ಹಾಗಾಗ್ತಾ ಇಲ್ಲ. ನೋಡಿ, ನಾಗಮಂಗಲ ಉದಾಹರಣೆಗೆ, ಎಲ್ಲಿ ಸೋಡಾ ಇದು ಪೆಟ್ರೋಲ್ ಬಾಂಬ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಕಲ್ಲುಗಳನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ಸಮುದಾಯ ಅದನ್ನ ಮಾಡುತ್ತೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಬೇರೆ ಬೇರೆ ಇನ್ಸಿಡೆಂಟ್ಗಳನ್ನ ಇದು ನೋಡಿದಾಗ ನಮಗೆ ಅದು ಫೀಡ್ಬ್ಯಾಕ್ ಬರ್ತಾ ಇತ್ತು. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಅಲ್ಲಿ ಹೆಚ್ಚು ಪೊಲೀಸನ್ನ ನಿಯುಕ್ತಿ ಮಾಡ್ಕೊಂಡ್ಲೇ ಇಲ್ಲ ಇವರು. ಅವ್ರು ಹೊಡೆದ್ರ ಮೇಲೆ ಎಲ್ಲ ಗೊಂದಲ ಆದ್ರ ಮೇಲೆ ಗೊತ್ತಾಗ್ತದೆ, ಆಮೇಲೆ ಪೊಲೀಸ್ ತರ್ತಾರೆ. ಅಷ್ಟರೊಳಗಾಗಿ ಸಾಕಷ್ಟು ಉರಿದು ಬಿದ್ದು ಹೋಗ್ತದೆ. ಈ ಪೊಲೀಸ್ ಮೆಂಟಾಲಿಟಿ ಒಂಥರ ಆಗ್ಬಿಟ್ಟಿದೆ. ಒಂದು ಸಮುದಾಯವನ್ನ ಓಲೈಸುವಂತ, ಒಂದು ಸಮುದಾಯ ಏನ್ ಮಾಡಿದ್ರು ನಡೀತದೆ ಅನ್ನುವಂಥದ್ದೇ. ದಾವಣಗೆರೆಯಲ್ಲಿ ಏನಾಗಿತ್ತು ಹೇಳಿ ಮೊನ್ನೆ? ದಾವಣಗೆರೆಯಲ್ಲಿ ಗೊತ್ತಿದ್ದು ಆಗಿದ್ದದು. ಈಗ ಬಹುಶಃ ಅವ್ರನ್ನ ಅರೆಸ್ಟೇ ಮಾಡಬೇಡಿ ಅಂತ ಹೇಳಿ ಒತ್ತಡಗಳಿದ್ದಾವೆ. ವೋಟ್ ಬ್ಯಾಂಕ್ ಅದು. ಇವತ್ತಿನ ಚರ್ಚೆಗೆ ಅರಗ ಸರ್, ನಾವು ಕಾಂಗ್ರೆಸ್ ವಕ್ತಾರರನ್ನ ಕೂಡ ಪ್ರತಿದಿನ ಕರೆಯುವಂತೆ ಕರೆದ್ವಿ. ಆಗ ಅವ್ರು ಅಂದ್ರೆ ಪಾರ್ಟಿ ಕಡೆಯಿಂದ ಬಂದ ಉತ್ತರ ಏನು ಅಂತಂದ್ರೆ, ಎಲ್ಲೋ ಒಂದು ಮರ್ಡರ್ ಆಯ್ತು, ಎಲ್ಲೋ ಒಂದು ರಾಬರಿ ಆಯ್ತು ಅಂದ್ರೆ ನೀವು ಹೆಂಗ್ ಪ್ರಶ್ನೆ ಮಾಡ್ತೀರಿ ಕಾನೂನು ಸುವ್ಯವಸ್ಥೆ ಬಗ್ಗೆ, ಹೆಂಗ್ ಎಲ್ಲವನ್ನ ಕೂಡ ಇಂಟರ್ ಕನೆಕ್ಟ್ ಮಾಡ್ತೀರಿ, ನಾವು ಕಳಿಸೋದಿಲ್ಲ ಚರ್ಚೆಗೆ. ಇದು ಕಾಂಗ್ರೆಸ್ ಪಕ್ಷದಿಂದ ಬಂದ ಉತ್ತರ. ನೋಡಿಮ್ಮ, ನನಗೆ ಮೈಸೂರಿನಲ್ಲಿ ಒಂದು ಅತ್ಯಾಚಾರ ಆಯ್ತು, ಸಾಮೂಹಿಕ ಅತ್ಯಾಚಾರ, ನಿಮ್ಗೆ ಗೊತ್ತಿದೆ. ಹೌದು. ಆ ಸಂದರ್ಭದಲ್ಲಿ ಅದು ಆಕಸ್ಮಿಕವಾಗಿ ನಡೆದಿದ್ದದು. ಅಷ್ಟೊತ್ತಿಗೆ ಒಬ್ಬ ಹೆಣ್ಮಗಳು ಆ ಹುಡುಗನ ಜೊತೆಗೆ ಅಷ್ಟು ದೂರದಲ್ಲಿ ಕಾಡಿನಲ್ಲಿ ಹೋಗಿದ್ರು ಅವರು. ಅದು ಆದ್ರ ಮೇಲೆ ಇವರೇ ಅಲ್ಲ, ನನ್ನ ರಾಜೀನಾಮೆ ಕೇಳಿದ್ರು, ಒಬ್ಬ ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರು. ಹೀಗಿದ್ದೆಲ್ಲ ಮನ್ಸಿಗೆ ಬಂದಂಗೆ ಮಾತಾಡಿದವ್ರು ಇವರೇನೆ. ಇವ್ರ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಕಂಟ್ರೋಲ್ ಮಾಡದೆ ಹೋದ್ರೆ ಶಾಂತಿ ಸುವ್ಯವಸ್ಥೆಯ ಪ್ರಶ್ನೆ, ಜನ ನೆಮ್ಮದಿಯಿಂದ ಬದುಕಲಿಕ್ಕಾಗಲ್ಲ. ನಮ್ಮಲ್ಲಿಗೆ ಇಂಡಸ್ಟ್ರಿಯಲಿಸ್ಟ್ ಬರೋದಿಲ್ಲ.
ಹಿಂಗಾಗ್ಬಿಟ್ರೆ ಹಣ ಹೂಡಿಕೆಗೆ ಬರೋದಿಲ್ಲ. ಬೆಂಗಳೂರು ಕರ್ನಾಟಕ ಸೇಫ್ ಸ್ಟೇಟ್ ಅಂತ ಹೇಳಿ ನಾವೇನು ಕರಿತಾ ಇದ್ವಿ, ಅದು ಕಳೆದೋಗ್ತಾ ಇದೆ ಈಗ. ಉದಾಹರಣೆಗೆ ಬೆಂಗಳೂರು ಒಂದರಲ್ಲಿ ಈಗ ಮೊನ್ನೆ ಅಮಾನುಷವಾದಂತ ಒಂದು ಮರ್ಡರ್ ಆಯ್ತು. ಇವತ್ತು ಬೆಳಿಗ್ಗೆ ನೋಡಿ, ಇವತ್ತು ಇದರಲ್ಲಿ ನಾರ್ತ್ ಕೆನರಾದಲ್ಲಿ ಬಹಳ ದೊಡ್ಡ ಒಬ್ಬ ಉದ್ಯಮಿ ಕೊಲೆ ನಡೆದಿದೆ. ಹೀಗೆ ದಿನ ಒಂದಲ್ಲ ಒಂದ್ ಕಡೆ ನಾವು ಕಿವಿನಲ್ಲಿ ಕೇಳ್ತಾನೆ ಇರ್ತೀವಿ. ಇದನ್ನ ಎಲ್ಲರೂ ಒಂದ್ ಕಡೆ ಕಂಟ್ರೋಲ್ ಹದ್ವಸ್ತು ಮಾಡದೆ ಹೋದ್ರೆ, ಪೊಲೀಸರು ಅಷ್ಟೇ, ಇವರು ಪೊಲೀಸರ ಮೇಲೆ ಒತ್ತಡ ಇದೆ. ಫ್ರೀ ಹ್ಯಾಂಡ್ ಇಲ್ಲ ಪೊಲೀಸಿಗೆ. ನನಗೆ ಗೊತ್ತಿದ್ದಾಗೇನೆ ನಾನು ಕೆಲವು ಹಿರಿಯ ಅಧಿಕಾರಿಗಳು ನನ್ನ ಜೊತೆ ಮಾತಾಡ್ತಾ ಇರ್ತಾರೆ. ಫ್ರೀ ಹ್ಯಾಂಡ್ ಇಲ್ಲ. ಒಬ್ಬ ಶಾಸಕನು ಹೇಳವನೆ ಅದನ್ನ ಅವನ್ನ ಹಿಡಿ, ಇವನು ಬಿಡು, ಇದೇನ್ ಅರ್ಥ ಇದು? ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಲ್ಲ ನಾವು. ಮಾತಾಡಿದ್ರೆ SIT ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. SIT ಮಾಡಿದ ಸೌಭಾಗ್ಯ ಏನು? ಮೊನ್ನೆ ದಿನ ಇದರಲ್ಲಿ ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿನ ಕೈ ಬಿಡ್ತು. FIR ತಪ್ಪಾಕ್ಸಿದ್ರು ಇವರು ಬೇಕಂತ. ನಾನು ಶಿವಮೊಗ್ಗದಾಗ ಗೊತ್ತಾಗ್ತಾ ಇದೆ. ಅವನ ಹೆಂಡತಿ ತೀರ್ಕೊಂಡು ಅವನ ಹೆಂಡತಿ ಹತ್ರ 3 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವರು ಬರೆದು ಕೊಟ್ಟು ಒಂದು ಸ್ಟೇಟ್ಮೆಂಟ್ಗೆ ಜೀಪಲ್ಲಿ ಕೂತ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಹೆಂಡತಿ ಹತ್ರ ಹೆದರಿಸಿ, ಹಾಕಮ್ಮ ಇಲ್ಲಿ ಅಂತ. ಪ್ರತ್ಯೇಕ ಪ್ರಕರಣಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಈ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗೋರು ಗಮನಿಸ್ತಾ ಇರ್ತಾರೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಅರಗ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.